ವೃಷಭ ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಕುಂಭದ ರವಿಯ ಪ್ರಭಾವವು ಮತ್ತು ಏಕಾದಶದ ರವಿಯ ಪ್ರಭಾವವನ್ನು ಎರಡನ್ನೂ ಪಡಿತೀರಿ. ಕೆಲವು ಕೌಟುಂಬಿಕವಾಗಿರ್ತಕ್ಕಂತಹ ಒಂದು ಮನಸ್ತಾಪಗಳು ಕಡಿಮೆ ಆಗ್ತಕ್ಕಂತಹ ಅಥವಾ ದೂರ ಆಗ್ತಕ್ಕಂತಹ ಒಂದು ಫಲವನ್ನು ನೀವು ಪಡಿತೀರಿ. ರವಿಯು ಶನಿಯನ್ನು ಆವರಿಸಿಕೊಂಡಾಗ ಪಿತ್ರಾದಿಗಳ ವಿಷಯದಲ್ಲಿ, ಕುಟುಂಬದವರ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಇರುಸು ಮುರುಸು ಎಲ್ಲ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ. ಅದು ಇದ್ದು ಪರಿಹಾರನೂ ಆಗ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ. ನಿಮಗೆ ವ್ಯವಹಾರಕ್ಕೆ ಧನಾಧಿಪತಿಯಾಗಿರ್ತಕ್ಕಂತಹ ಬುಧನು ಬಲ ಇಲ್ಲದ ಕಾರಣ ಸ್ವಲ್ಪ ಹಣಕಾಸಿಗೆ ಮುಗ್ಗಟ್ಟು ಜಾಸ್ತಿ ಆಗ್ತದೆ. ಜನ್ಮ ಗುರುವು ಇರುವುದರಿಂದ ಸ್ವಲ್ಪ ವಿಶೇಷ ಸ್ಥಾನಮಾನಗಳಿಗೆ ಕೆಲವರಿಗೆ ಕಾರಣ ಆಗಬಹುದು. ಜನ್ಮ ಗುರುವಿನ ಕಾರಣದಿಂದ ಅವರವರ ಗುರುವಿನ ಕೇಂದ್ರ ಉತ್ತಮ ಇದ್ದಾಗ, ಜನ್ಮದಲ್ಲಿ ಗುರು ಬಂದಾಗ ಒಂದು ಸ್ಥಾನ ಪ್ರಾಪ್ತಿ ಅಂತ. ಗುರುವಿನ ಬಲ ಇಲ್ಲ, ತೃತೀಯದಲ್ಲೋ ಷಷ್ಠದಲ್ಲೋ ಶತ್ರುವಿನೊಂದಿಗೋ ಆ ಅಸ್ತವಾಗೋ ಇದ್ದಾಗ ಜನ್ಮದಲ್ಲಿ ಗುರು ಬಂದಾಗ ಅವರಿಗೆ ಸ್ವಲ್ಪ ಕಷ್ಟ ಬರ್ತದೆ, ಆರ್ಥಿಕವಾಗಿ ಕೌಟುಂಬಿಕವಾಗಿ ಕಷ್ಟ ಬರ್ತದೆ ಅಂತಂತ. ಹಾಗಾಗಿ ಅಳೆದು ತೂಗಿ ಹೇಳಬೇಕು ಫಲವನ್ನು, ಹಾಗೆಯೇ ಅಳೆದು ತೂಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರವು ಸಂಗೀತ ಶಾಸ್ತ್ರದಂತೆ ನಾವು ಹೇಳ್ತಾ ಹೋಗ್ಬಿಡೋದು, ನಾವು ಕೇಳ್ತಾ ಹೋಗ್ಬಿಡೋದು ಅಲ್ಲ. ಸ್ವಲ್ಪ ವಿಚಾರವನ್ನು ಮಾಡಿಕೊಂಡು ಹೇಳಬೇಕು ಮತ್ತು ಆ ವಿಚಾರವನ್ನು ನಾವು ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಆಗ ಅದರ ಸಾರ ಅರ್ಥ ಆಗ್ತದೆ. ಹಾಗಾಗಿ ಜನ್ಮಗುರು ಅಂತಂದರೆ ಕೆಲವರು ದೋಷ ಅಂತ ಹೇಳ್ತಾರೆ, ಕೆಲವರು ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಏನು ಅರ್ಥ ಅಂತ ಹೇಳಿದ್ದೀನಿ, ಅದನ್ನು ಗಮನಕ್ಕೆ ಕೊಟ್ಟು ವಿಚಾರ ಮಾಡಿಕೊಳ್ಳಿ. ಏಕಾದಶದ ಶನಿಯ ಪ್ರಭಾವವು ಕೂಡ ಲಾಭವನ್ನು ತರುತ್ತದೆ. ಕೇಂದ್ರದಲ್ಲಿ ಇರ್ತಕ್ಕಂತಹ ಶನಿಯು ಲಾಭಕ್ಕೆ ಹೋಗ್ತಕ್ಕಂಥದ್ದು. ತೃತೀಯ ದೃಷ್ಟಿ ರಾಶಿಯ ಮೇಲಿದೆ. ಸ್ವಲ್ಪ ಇದೊಂದು ವಿಚಾರ. ತೃತೀಯ ದೃಷ್ಟಿ ಈಗ ಮೇಷರಾಶಿಗೆ ಪರಿಹಾರ ಆಗಿ ಈ ತಿಂಗಳ ಕೊನೆಗೆ, ಮಾರ್ಚ್ ತಿಂಗಳ ಕೊನೆಗೆ ವೃಷಭ ರಾಶಿಗೆ ತೃತೀಯ ದೃಷ್ಟಿ ಬರ್ತದೆ. ತೃತೀಯ ದೃಷ್ಟಿ ಅಶುಭ ಅಂತಂತಾನೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಂದ ಸ್ವಲ್ಪ ಬಾಧೆಗಳು ಬರ್ತದೆ. ಅವರಿವರ ಮಾತು ಕೇಳಿಕೊಂಡು ಜಗಳ ತಂದಿಡ್ತಕ್ಕಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಸೋದರ ಸೋದರಿಯರಲ್ಲಿ ವೈಮನಸ್ಯ, ಕೋರ್ಟು ಕಚೇರಿ ವ್ಯಾಜ ಆಗ್ತಕ್ಕಂಥದ್ದು, ಈ ರೀತಿಯ ದೋಷಗಳು ವೃಷಭ ರಾಶಿಯವರಿಗೆ ಏಕಾದಶ ಶನಿ ಇದ್ದರೂ ಕೂಡ ತೃತೀಯ ದೃಷ್ಟಿಯಿಂದ ನೋಡುವುದರಿಂದ ಸ್ವಲ್ಪ ಸ್ತ್ರೀಯರು ಮತ್ತು ಸ್ತ್ರೀಯರ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು ಅಂತಂತ ಅದಕ್ಕೆ ಅರ್ಥ. ದುರ್ಗಾರಾಧನೆಗಳು ಹೆಚ್ಚು ಮಾಡ್ತಾಯಿರಿ.